ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಈ ನೆಲದಲ್ಲಿ ಇನ್ನೂ ಕಾನೂನು ಉಳ್ಕೊಂಡಿದೆ, ಬಡವರಿಗೂ ನ್ಯಾಯ ಸಿಗುತ್ತೆ ಅಂತ ಅನ್ಸೋದು ಇಂಥ ತೀರ್ಪುಗಳು ಬಂದಾಗಲೇ. ಇವತ್ತು ನ್ಯಾಯ ಅನ್ನೋದನ್ನ ಶ್ರೀಮಂತರು, ಅಧಿಕಾರ ವರ್ಗದವರು ಹಣಬಲದ ಮೂಲಕ ಖರೀದಿ ಮಾಡ್ತಾರೆ ಅನ್ನೋ ಭಯ ಸಾಕಷ್ಟು ಜನರಲ್ಲಿದೆ. ಅದನ್ನು ಹೋಗ್ಲಾಡಿಸೋ ಕೆಲಸನ ನಮ್ಮ ಕೋರ್ಟುಗಳು ಕೂಡ ಆಗಾಗ ಮಾಡ್ತಾ ಇರುತ್ತವೆ. ಈಗ ತಮಿಳುನಾಡಿನ 9 ಮಂದಿ ಪೊಲೀಸರಿಗೆ ಮರಣದಂಡನೆಯನ್ನು ವಿಧಿಸೋದ್ರ ಮೂಲಕ ಕಾನೂನನ್ನು ಕೈಗೆ ತಗೊಳ್ಳೋ ಪೊಲೀಸರಲ್ಲೊಂದು ಭಯವನ್ನು ನ್ಯಾಯಾಲಯ ಉಂಟು ಮಾಡ್ತಾ ಇದೆ. ಕಾನೂನಿನ ಪಾಲಕರು ನಾವೇ ಕಾನೂನು ಅನ್ನೋ ದರ್ಪದಲ್ಲಿ ಮೆರೆಯುವ ಸಾಕಷ್ಟು ಅಧಿಕಾರಿಗಳಿಗೆ ಇದು ಪಾಠ ಕೂಡ ಆಗಬೇಕಾಗಿದೆ. ಹಾಗಾದರೆ ಏನಿದು ಪ್ರಕರಣ? ಇಲ್ಲಿ 9 ಮಂದಿ ಪೊಲೀಸರಿಗೆ ಮರಣದಂಡನೆ ಆಗಿರೋದಾದರೂ ಯಾಕೆ? ಅವರು ಮಾಡಿದ ಆ ಘೋರಾತಿ ಘೋರ ಕೃತ್ಯ ಏನು? ಯಾಕೆ ಪೊಲೀಸರು ನಮ್ಮಲ್ಲಿ ಬದಲಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ನಾನು ಸಾಕಷ್ಟು ವರ್ಷಗಳ ಕಾಲ ಕ್ರೈಮ್ ರಿಪೋರ್ಟರ್ ಆಗಿದ್ದವನು. ಪೊಲೀಸರು, ಹೆಣ, ಸ್ಮಶಾನ, ಕೋರ್ಟು, ಕೇಸು ಇದ್ಯಾವುದು ನನಗೆ ಹೊಸ್ತಂತೂ ಅಲ್ಲ. ನನ್ನ ಜೀವನದಲ್ಲಿ ಅತ್ಯದ್ಭುತ ಪೊಲೀಸ್ಗಿರಿಯನ್ನು ನೋಡಿದ್ದೀನಿ. ಹಾಗೆ ಬೇರೆನ್ಯಾರೋ ಮಾಡಿದ್ದನ್ನು ತಮ್ಮ ಸಾಧನೆ ಅಂತ ಹೆಗಲ್ ತಟ್ಕೊಂಡವರನ್ನು ಕಂಡಿದ್ದೀನಿ. ಖಾಕಿಯ ಹಿಂದಿನ ಕ್ರೌರ್ಯ ನೋಡಿದ್ದೀನಿ. ಹಾಗೆ ಅತ್ಯಪರೂಪದ ಮಾನವೀಯ ಗುಣಗಳನ್ನು ಕೂಡ ಕಂಡಿದ್ದೀನಿ. ಹೆಣದ ಮೇಲೆ ನಾವು ಒಡವೆ ದೋಚಿದ ಖಾಕಿಗಳು ನನಗೆ ಗೊತ್ತು. ತಮ್ಮ ಕೆಲಸವನ್ನು ಪಣಕ್ಕಿಟ್ಟು ನ್ಯಾಯ ಕೊಡಿಸೋದಕ್ಕೆ ಪ್ರಯತ್ನ ಪಟ್ಟ ಫೈರ್ ಬ್ರಾಂಡ್ಗಳ ಪರಿಚಯವೂ ನನಗಿದೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಪೊಲೀಸರು ಅಂದರೆ ಒಂಥರ ಅಸಹ್ಯ, ಸಿಟ್ಟು, ಜಿಗುಪ್ಸೆ ಅವೆಲ್ಲ ಇದ್ದೇ ಇರುತ್ತವೆ. ಎಲ್ಲ ಪೊಲೀಸರು ವಿಲನ್ಗಳಲ್ಲ. ಹಾಗೆ ಅವರೇನು ಆಕಾಶದಿಂದ ಉದುರಿ ಬಿದ್ದವರು ಅಲ್ಲ. ನಿಮ್ಮ ನಡುವಿನಿಂದ ಇದೇ ಸಮಾಜದಿಂದಲೇ ರೂಪುಗೊಂಡವರು ಅವರು ಕೂಡ. ಅವರು ಮನುಷ್ಯರೇ. ಹೀಗಾಗಿ ನಿಮ್ಮಲ್ಲಿರೋ ಹಾಗೆ ಅಲ್ಲೂ ಕೆಟ್ಟವರು, ಒಳ್ಳೆಯವರು ಎಲ್ಲ ಇರ್ತಾರೆ. ಇನ್ನು ಈಗಂತೂ ಹಳೆ ಪೊಲೀಸಿಂಗ್ ಕೂಡ ಇಲ್ಲ. ಅಲ್ಲಿನ ಕೆಳವರ್ಗದ ನೌಕರರು ಅಂತ ಯಾರನ್ನ ಕರೀತಾರೋ ಅವರು ಕೂಡ ಡಬಲ್ ಡಿಗ್ರಿ ಮಾಡ್ಕೊಂಡು ಬಂದವರಿದ್ದಾರೆ. ಇಂಜಿನಿಯರಿಂಗ್ ಮಾಡಿದವರು, PG ಮುಗಿಸಿದವರು ಕಾನ್ಸ್ಟೇಬಲ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾ ಜಮಾನ ಇದು. ಸ್ವಲ್ಪ ಯಾಮಾರಿದ್ರೆ ವೈರಲ್ ಆಗಿಬಿಡ್ತೀವಿ ಅನ್ನೋ ಭಯ ಅವರಲ್ಲೂ ಇದೆ. ತೀರಾ ದಾರಿ ತಪ್ಪಿದರೆ ಕೆಲಸ ಕೂಡ ಹೋಗುತ್ತೆ. ಸೊ ಪೊಲೀಸರು ಕೂಡ ಕಳೆದ 2 ದಶಕಗಳಲ್ಲಿ ತುಂಬಾನೇ ಬದಲಾಗಿದ್ದಾರೆ. ಇನ್ನು ಕರಪ್ಷನ್, ಅದು ನಮ್ಮಲ್ಲಿ ಸರ್ವಾಂತರ್ಯಾಮಿ. ನಾವು ಪ್ರಾಮಾಣಿಕರಾಗದೆ ಬೇರೆಯವರನ್ನ ಪ್ರಾಮಾಣಿಕರಾಗಿ ಅಂತ ಹೇಳೋದು ಕೂಡ ಸರಿಯಲ್ಲ. ಜನ ಓಟಿಗಾಗಿ ಹಣ ತಗೋತಾರೆ. ರಾಜಕಾರಣಿಗಳು ಪೋಸ್ಟಿಂಗ್ ಮಾಡಿಸೋದಕ್ಕೆ ಹಣ ವಸೂಲಿ ಮಾಡ್ತಾರೆ. ಹಂಗೆ ಹಣ ಕೊಟ್ಟು ಬಂದ ಪೊಲೀಸರು ಮತ್ತೆ ಜನರನ್ನ ಪೀಕ್ತಾರೆ. ಇದೊಂದು ಕರಪ್ಷನ್ನ ಸೈಕಲ್ಲು. ಬಿಡಿ, ವಿಷಯ ಈಗ ಅದಲ್ಲ. ಈ ಎಲ್ಲ ಬೆಳವಣಿಗೆಗಳ ನಡುವೆನೂ ನಮ್ಮಲ್ಲಿ ಕೆಲವರು ಕೆಟ್ಟ ಪೊಲೀಸರು ಇರ್ತಾರಲ್ಲ, ಅಂಥವರಿಗೆ ತಮಿಳುನಾಡಿನ ನ್ಯಾಯಾಲಯ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾ ಇದೆ. ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ, ಯಾರು ಸಣ್ಣವರಲ್ಲ. ಅದರಲ್ಲೂ ಕಾನೂನನ್ನು ಕಾಪಾಡೋ ಜವಾಬ್ದಾರಿ ಹೊತ್ತವರು ಹೆಚ್ಚು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ನ್ಯಾಯಾಲಯದ ಈ ತೀರ್ಪು ಹೇಳ್ತಾ ಇದೆ. ಅಲ್ಲಿ 9 ಪೊಲೀಸರನ್ನ ಅಪರಾಧಿಗಳು ಅಂತ ಘೋಷಿಸಿ ನ್ಯಾಯಾಲಯ ಶಿಕ್ಷೆಯನ್ನು ಕೂಡ ಪ್ರಕಟಿಸಿದೆ. ಗೆಳೆಯರೆ, ಮಧುರೈ ವಿಶೇಷ ನ್ಯಾಯಾಲಯ ಸಾತಂಕುಲಂನಲ್ಲಿ ನಡೆದಿದ್ದ ಕಸ್ಟೋಡಿಯಲ್ ಡೆತ್ಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಜೈರಾಜ್ ಮತ್ತು ಬೆನಿಕ್ಸ್ ಇಬ್ಬರ ಹತ್ಯೆ ಪ್ರಕರಣದಲ್ಲಿ ತಮಿಳುನಾಡಿನ 9 ಮಂದಿ ಪೊಲೀಸರನ್ನ ಅಪರಾಧಿಗಳು ಅಂತ ಘೋಷಿಸಿ ಅವರಿಗೆ ಮರಣದಂಡನೆಯನ್ನ ವಿಧಿಸಿ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಇಲ್ಲಿ ಈ ಪ್ರಕರಣದ ತನಿಖೆ ಕೂಡ ತುಂಬಾ ವಿಶೇಷವಾಗಿ ನಡೆದಿದೆ. ಆ ತನಿಖೆ ಹೇಗಾಯ್ತು ಅನ್ನೋದನ್ನ ನೋಡುವ ಮೊದಲು ತಮಿಳುನಾಡಲ್ಲಿ 2020ರಲ್ಲಿ ನಡೆದಿದ್ದ ಆ ಅಮಾನವೀಯ ಕೃತ್ಯದ ಹಿನ್ನೆಲೆಯನ್ನು ನಿಮಗೆ ಸ್ವಲ್ಪ ಹೇಳ್ಬಿಡ್ತೀನಿ. ಗೆಳೆಯರೆ, ಅದು 2020ರ ಸಮಯ. ದೇಶದಲ್ಲಿ ಚೈನಾ ವೈರಾಣುವಿನ ಸಮಸ್ಯೆ ಹೆಚ್ಚಾಗಿತ್ತು. ಲಾಕ್ಡೌನ್ಗಳು ಮುಗಿದು ಸ್ವಲ್ಪ ರಿಲೀಫ್ ಸಿಗ್ತಾ ಇತ್ತು. ಹೀಗಿರುವಾಗಲೇ ತಮಿಳುನಾಡು ಸೇರಿದ ಹಾಗೆ ದೇಶದ ನಾನಾ ಕಡೆಗಳಲ್ಲಿ ಒಂದಷ್ಟು ನಿಯಮಗಳನ್ನು ವಿಧಿಸಿ ಅಂಗಡಿ ಮುಂಗಟ್ಟುಗಳನ್ನ ತೆರೆಯೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಅದಕ್ಕೊಂದು ಟೈಮ್ ಲಿಮಿಟ್ ಕೂಡ ಇತ್ತು. ತಮಿಳುನಾಡಲ್ಲಿ ಸಾತಂಕುಲಂನಲ್ಲಿ ಆ ತಂದೆ ಮಗನಿಗೆ ಬದುಕೋದಿಕ್ಕೆ ಆಸರೆಯಾಗಿದ್ದದ್ದು ಒಂದು ಮೊಬೈಲ್ ಅಂಗಡಿ. ತಂದೆ ಜೈರಾಜ್, ಮಗ ಬೆನಿಕ್. ಅವತ್ತು ಜೂನ್ 19 ಅವರ ಅಂಗಡಿಗೆ ಪೊಲೀಸರು ಬಂದರು. ನಿಯಮ ಮೀರಿ ಹೆಚ್ಚು ಹೊತ್ತು ಅಂಗಡಿ ತೆಗೆದಿದ್ದೀರಾ ಅಂತ ಹೇಳಿದರು. ಅದು ಸಾಮಾನ್ಯ. ನಮ್ಮಲ್ಲಿ ಕೂಡ ಸಮಯ ಮೀರಿ ಅಂಗಡಿ ಬಾಗಿಲು ತೆಗೆದವರನ್ನ ಈಗಲೂ ಪೊಲೀಸರು ಬಂದು ಗದರಿಸ್ತಾರೆ. 10-20 ಇಸ್ಕೊಂಡು ಬಾಗ್ಲಾಕೋ ಬಡ್ಡಿ ಮಗನೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಅದೇನು ಹೊಸ್ತಲ್ಲ. ಆದರೆ ಅಲ್ಲವತ್ತು ಏನಾಯಿತು, ಅದೇನು ಮಾತುಕತೆಗಳು ನಡೆದ್ವೋ, ಪೊಲೀಸರು ಅಂಗಡಿ ಬಾಗಿಲು ಹಾಕಿಸಿ ಅವರಿಬ್ಬರನ್ನ ಎತ್ತಾಕೊಂಡು ಸೀದಾ ಠಾಣೆಗೆ ತಗೊಂಡು ಹೋದ್ರು. ಅವ್ರಿಗೊಂದು ಎಚ್ಚರಿಕೆ ಕೊಟ್ಟು ಕಳುಹಿಸಿದ್ರೆ ಬಹುಶಃ ಏನು ಆಗ್ತಾ ಇರಲಿಲ್ಲ. ಆದ್ರೆ ಅಲ್ಲಿ ಯಾವ ಸಿಟ್ಟಿತ್ತು, ದ್ವೇಷ ಆಯ್ತು, ಅದು ಯಾವತ್ತಿವರು ಆ ಪೊಲೀಸರಿಗೆ ಪುಕ್ಸೆಟ್ಟೆ ಮೊಬೈಲ್ ಕೊಡೋದಿಲ್ಲ ಅಂತ ಏನಾದ್ರು ಹೇಳಿದ್ರು. ಅಂತೂ ಆ ಠಾಣೆಯಲ್ಲಿ ಪೊಲೀಸರು ಮನುಷ್ಯತ್ವವನ್ನು ಮರೆತು ಬಿಟ್ರು. ಅಲ್ಲಿ ತಂದೆ ಮಗ ಇಬ್ಬರನ್ನು ಬೇಕಾಬಿಟ್ಟಿ ಹೊಡೆದ್ರು. ಅಚೇತನರಾಗಿ ಪ್ರಜ್ಞೆ ಕಳ್ಕೊಂಡು ಬಿದ್ದಿದ್ದ ಇಬ್ಬರನ್ನು ಪೊಲೀಸರೇ ಕೋವಿಲ್ಪಟ್ಟಿ ಆಸ್ಪತ್ರೆಗೆ ತಗೊಂಡೋಗಿ ದಾಖಲಿಸಿದ್ರು. 2 ದಿನ ಟ್ರೀಟ್ಮೆಂಟು ಆಯಿತು. ಆದರೆ ಪೆಟ್ಟು ಬಲವಾಗಿ ಬಿದ್ದಿದ್ರಿಂದ ಇಬ್ಬರು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ರು. ಅವರಿಬ್ಬರ ಹೆಣಗಳನ್ನ ಅವರ ಮನೆಗೆ ತಲುಪಿಸಿ ಖಾಕಿಗಳು ಕೂಡ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಸುಮ್ಮನಾಗಿ ಹೋದ್ರು.
ಆದ್ರೆ ಜಯರಾಜ್ ಕುಟುಂಬ ಸುಮ್ಮನಾಗ್ಲಿಲ್ಲ. ಅವರು ಕಾನೂನಿನ ಮೊರೆ ಹೋದ್ರು. ಇಲ್ಲಿ ಒಂದಷ್ಟು ಸಂಘಟನೆಗಳು ಪೊಲೀಸರ ವಿರುದ್ಧ ನಿಂತು ಪ್ರಕರಣ ಮದ್ರಾಸ್ ಹೈಕೋರ್ಟ್ನ ಮೆಟ್ಟಿಲೇರಿತು. ಪೊಲೀಸರ ಈ ದುಂಡಾವರ್ತನೆಯ ಕಾರಣದಿಂದ ಇಡೀ ಇಲಾಖೆ ತಲೆ ತಗ್ಗಿಸಬೇಕಾಗಿ ಬಂದಿದ್ದಷ್ಟೇ ಅಲ್ಲ, ದೇಶದ ಎಲ್ಲ ಕಡೆ ತಮಿಳುನಾಡು ಪೊಲೀಸರ ಬಗ್ಗೆ ಒಂದು ಅಸಹ್ಯದ ಭಾವನೆ ಕೂಡ ಉಂಟಾಯಿತು. ಮದ್ರಾಸ್ ಹೈಕೋರ್ಟ್ ಈ ಪ್ರಕರಣವನ್ನ ಸಿಬಿಐ ತನಿಖೆ ಮಾಡಲಿ ಅಂತ ಹೇಳ್ತು. ಅಲ್ಲಿಗೆ ಸಾತಂಕುಲಂ ಪ್ರಕರಣದ ತನಿಖೆಯನ್ನ ಸಿಬಿಐ ಕೈಗೆತ್ತಿಕೊಳ್ತು. ಅಲ್ಲಿ ಈ ತನಿಖೆ ನಡೀತಿರುವಾಗಲೇ 10 ಮಂದಿ ಪೊಲೀಸರ ಪೈಕಿ ಒಬ್ಬನಾಗಿದ್ದ ಸಬ್ ಇನ್ಸ್ಪೆಕ್ಟರ್ ಪಾಲ್ ದೊರೈ ಚೀನಾ ವೈರಾಣುವಿನ ಕಾರಣದಿಂದ ಸಾವಿಗೀಡಾದ. ಆ ಬಳಿಕ 9 ಮಂದಿ ಆರೋಪಿಗಳ ವಿರುದ್ಧ ತನಿಖೆ ನಡೀತು. ಸಿಬಿಐ ಅಲ್ಲಿ ಸಾಕಷ್ಟು ವಿಷಯಗಳನ್ನು ಗಮನಿಸಿತು. ಪೊಲೀಸ್ ಸ್ಟೇಷನ್ನ ಟೇಬಲ್ಗಳು, ಲಾಠಿಗಳ ಮೇಲೆ ಆ ಮೃತ ವ್ಯಕ್ತಿಗಳ ಬ್ಲಡ್ ಸ್ಟೈನ್ಸ್ ಇದ್ವು. ಹಾಗೆ ಘಟನೆ ನಡೆದ ದಿನದ ಸಿಸಿಟಿವಿ ವಿಡಿಯೋಗಳನ್ನ ಬೇಕಂತಲೇ ಡಿಲೀಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಯ್ತು. ಅವತ್ತು ಠಾಣೆಯ ಇನ್ಸ್ಪೆಕ್ಟರ್ ಶ್ರೀಧರ್ಗೆ ಆ ಅಪ್ಪ ಮಕ್ಕಳ ಮೇಲೆ ಅದ್ಯಾವ ಕೋಪ ಇತ್ತು ಅಥವಾ ಅವರಿಂದ ಇವನೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ನೋ ಗೊತ್ತಿಲ್ಲ. ಆದರೆ ಜಯರಾಜ್ ಮತ್ತು ಬೆನಿಕ್ಸ್ ರನ್ನ ಹೊಡೆಯೋದಕ್ಕೆ ಹೇಳಿದ್ದು ಇನ್ಸ್ಪೆಕ್ಟರ್ ಅಂತ ಉಳಿದ ಪೊಲೀಸರು ವಿಚಾರಣೆಯಲ್ಲಿ ಒಪ್ಪಿಕೊಂಡ್ರು. ಅಲ್ಲಿ 5 ವರ್ಷಗಳ ಕಾಲ ಈ ಪ್ರಕರಣದ ತನಿಖೆ ನಡೆಸಿದ ಸಿಬಿಐ ಒಟ್ಟು 105 ಮಂದಿ ಸಾಕ್ಷಿಗಳನ್ನ ವಿಚಾರಣೆ ಮಾಡಿತು. ಹಾಗೆ ಆ ಇಬ್ಬರು ತಂದೆ ಮಕ್ಕಳು ಸಾವನ್ನಪ್ಪಿರೋದಕ್ಕೆ ಅವರ ಮೈ ಮೇಲೆ ಬಿದ್ದ ಹೊಡೆತಗಳು ಕಾರಣ ಅನ್ನೋ ಶವ ಪರೀಕ್ಷೆಯ ವರದಿ ಕೂಡ ಸಿಕ್ತು. ವಿಧಿವಿಜ್ಞಾನ ವರದಿಗಳು ಹಾಗೂ ವೈದ್ಯಕೀಯ ವರದಿಗಳು ಕೂಡ ಪೊಲೀಸರ ವಿರುದ್ಧ ಸಾಕ್ಷ್ಯ ಹೇಳ್ತಾ ಇದ್ವು. ಎಲ್ಲ ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಿದ ಸಿಬಿಐ ಕಡೆಗೆ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿತು. ಆ ಬಳಿಕ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ಆರಂಭ ಆಯಿತು. ಗೆಳೆಯರೆ, ನಮ್ಮ ಕೋರ್ಟುಗಳಲ್ಲಿ ನ್ಯಾಯ ಸಿಗಬೇಕು ಅಂದ್ರೆ ಕುಬೇರನಷ್ಟು ಹಣ ಇರಬೇಕು, ಬ್ರಹ್ಮನಷ್ಟು ಆಯಸ್ಸಿರಬೇಕು ಅನ್ನೋ ಒಂದು ಭಾವನೆ ಜನರಲ್ಲಿದೆ ಅನ್ನೋ ಮಾತನ್ನ ಈ ಹಿಂದೆ ಗೌರವಾನ್ವಿತ ನ್ಯಾಯಮೂರ್ತಿಯೊಬ್ಬರು ಬರೆದಿದ್ರು. ಅಂಥದ್ದೊಂದು ಭಾವನೆ ಜನರಲ್ಲಿರೋದು ಸುಳ್ಳೇನಲ್ಲ. ಆದರೆ ಅಂಥ ನಂಬಿಕೆಗಳನ್ನು ಸುಳ್ಳು ಮಾಡೋ ಥರದ ಸಾಕಷ್ಟು ತೀರ್ಪುಗಳನ್ನು ಆಗಾಗ ನ್ಯಾಯಾಲಯಗಳು ಕೊಡ್ತಲೇ ಇರುತ್ತವೆ. ಇಲ್ಲಿ ಕೂಡ ಅದೇ ಆಯಿತು. ಕಾನೂನನ್ನು ರಕ್ಷಿಸಬೇಕಾದವರೇ ಈಗ ಭಕ್ಷಕರಾಗಿ ಕೂತಿದ್ದಾರೆ ಅನ್ನೋದನ್ನ ನ್ಯಾಯಾಲಯ ಗಮನಿಸಿತು. ಅಲ್ಲಿ 2 ಜೀವಗಳನ್ನು ವಿನಾಕಾರಣ ಬಲಿ ಪಡೆಯೋ ಮೂಲಕ ಕುಟುಂಬವೊಂದರ ಆಧಾರವನ್ನೇ ಪೊಲೀಸರು ಕಿತ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ನ್ಯಾಯಾಲಯ ಪರಿಗಣನೆಗೆ ತಗೊಳ್ತು. ಜಯರಾಜ್ ಅವರ ಪತ್ನಿ ಸೆಲ್ವರಾಣಿ ಅವರ ಮಾತುಗಳು ನ್ಯಾಯಾಲಯವನ್ನ ನಿಶ್ಶಬ್ದಗೊಳಿಸಿದ್ವು. ತನ್ನ ಗಂಡ ಹಾಗೂ ಮಗ ಇಬ್ಬರು ಕೂಡ ಯಾವ ತಪ್ಪು ಮಾಡಿರಲಿಲ್ಲ. ಅವರ ಮೇಲೆ ಈ ಹಿಂದೆ ಕೂಡ ಯಾವ ಪ್ರಕರಣವೂ ದಾಖಲಾಗಿರಲಿಲ್ಲ. ಅವರಿಗೆ ಯಾವ ಅಪರಾಧದ ಹಿನ್ನೆಲೆ ಕೂಡ ಇರಲಿಲ್ಲ. ಅಂಥವರನ್ನ ಅಮಾನವೀಯವಾಗಿ ಹೊಡೆದು ಕೊಲ್ಲಲಾಗಿದೆ ಅಂತ ಆಕೆ ಕಣ್ಣೀರು ಹಾಕೊಂಡು ಕೋರ್ಟಲ್ಲಿ ಹೇಳ್ತಾ ಇದ್ರೆ ಇಡೀ ನ್ಯಾಯಾಲಯದಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್. ಅದರ ಜೊತೆ ಸಾಕ್ಷ್ಯಾಧಾರಗಳು ಕೂಡ ಪೊಲೀಸರ ಕಾರಣದಿಂದಲೇ ಆ ಇಬ್ಬರು ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾ ಇದ್ವು. ವಾದ ಪ್ರತಿವಾದಗಳನ್ನು ಆಲಿಸಿದ ನ್ಯಾಯಾಲಯ ಸಾಕ್ಷಿಗಳನ್ನು ಪರಿಗಣನೆಗೆ ತಗೊಳ್ತು. ಕಡೆಗೆ ನ್ಯಾಯಾಧೀಶರು 9 ಮಂದಿ ಆರೋಪಿಗಳನ್ನ ಅಪರಾಧಿಗಳು ಅಂತ ಘೋಷಿಸಿದ್ರು. ಇಲ್ಲಿ ಪೊಲೀಸರು ಕೂಡ ತಮ್ಮ ಮೇಲಿನ ಆರೋಪಗಳನ್ನು ಅಲ್ಲಗಳೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ನಮಗೂ ಕುಟುಂಬ ಇದೆ, ಅದನ್ನು ಗಮನದಲ್ಲಿಟ್ಟುಕೊಂಡು ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಿ ಅಂತ ಆರೋಪಿಗಳ ಪರ ವಕೀಲರು ಮನವಿ ಮಾಡಿದರು. ಆದರೆ ನ್ಯಾಯಾಲಯ ಅಲ್ಲಿ ಬೇರೆಯದ್ದನ್ನೇ ಗಮನಿಸಿತು. ಇಲ್ಲಿ ಬೇರೆ ಯಾರೋ ಇಂಥ ಕೃತ್ಯವನ್ನು ಮಾಡಿದರೆ ಅದು ಒಂದು ಕೊಲೆ ಪ್ರಕರಣ ಮಾತ್ರ ಆಗ್ತಾ ಇತ್ತು. ಕೃತ್ಯದ ಹಿಂದಿನ ಉದ್ದೇಶಗಳನ್ನು ನ್ಯಾಯಾಲಯ ಪರಿಗಣನೆಗೆ ತಗೊಳ್ತಾ ಇತ್ತು. ಆದರೆ ಇಲ್ಲಿ ಅಪರಾಧಿಗಳ ಸ್ಥಾನದಲ್ಲಿ ನಿಂತಿರೋದು ಯಾರೋ ತಲೆಮಾಸಿದವರಲ್ಲ, ಎಲ್ಲರೂ ಪೊಲೀಸರು, ಕಾನೂನನ್ನು ಕಾಪಾಡಬೇಕಾದವರು, ಅಂಥದ್ದೊಂದು ಪ್ರತಿಜ್ಞೆ ಮಾಡಿ ಖಾಕಿಯನ್ನು ತೊಟ್ಟವರು. ಅವರಿಂದಲೇ ಇಂಥ ಹೀನ ಕೃತ್ಯಗಳು ನಡೆಯುತ್ತವೆ ಅಂದಾಗ ಅದನ್ನು ಕ್ಷಮಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಲ್ಲಿ ಕೊಡೋ ತೀರ್ಪು ಬೇರೆಯವರಿಗೊಂದು ಪಾಠ ಕೂಡ ಆಗಬೇಕಾಗತ್ತೆ. ಹೀಗಾಗಿ ಈ ಪ್ರಕರಣ ಒಂದು ವಿಶೇಷ ಪ್ರಕರಣ ಅಂತ ಹೇಳಿರೋ ನ್ಯಾಯಾಲಯ ಇಲ್ಲಿ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡೋ ಔಚಿತ್ಯ ಇಲ್ಲ ಅಂತ ಹೇಳಿದೆ. ಎಲ್ಲ 9 ಮಂದಿಗೂ ಮರಣದಂಡನೆಯ ಶಿಕ್ಷೆಯನ್ನು ವಿಧಿಸಿ ತೀರ್ಪನ್ನು ಕೊಡಲಾಗಿದೆ. ಅಷ್ಟೇ ಅಲ್ಲದೆ ಈಗ ಶಿಕ್ಷೆಗೆ ಗುರಿಯಾಗಿರುವ ಪೊಲೀಸರೆಲ್ಲ ಸೇರಿ ಮೃತ ಜಯರಾಜ್ ಕುಟುಂಬಕ್ಕೆ 1.4 ಕೋಟಿ ರೂಪಾಯಿಗಳಷ್ಟು ಪರಿಹಾರವನ್ನು ಕೊಡಬೇಕು ಅಂತ ಕೂಡ ನ್ಯಾಯಾಲಯ ತನ್ನ ಆದೇಶದಲ್ಲಿ ತಿಳಿಸಿದೆ. ಇಲ್ಲಿ ಪರಿಹಾರವನ್ನು ಅಪರಾಧಿಗಳು ಕೊಡಬೇಕು ಅನ್ನೋ ತೀರ್ಪಿದೆ ನೋಡಿ, ಅದು ನಿಜಕ್ಕೂ ತುಂಬಾ ಒಳ್ಳೆ ತೀರ್ಪು. ಎಲ್ಲ ಪ್ರಕರಣಗಳಲ್ಲೂ ಅಪರಾಧಿಗಳಿಂದಲೇ ಪರಿಹಾರ ಕೊಡಿಸೋ ಕೆಲಸ ಆದರೆ ಬಹುಶಃ ನಮ್ಮಲ್ಲಿ ಅಪರಾಧದ ಪ್ರಮಾಣ ಇನ್ನು ಸ್ವಲ್ಪ ಕಡಿಮೆ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಗೆಳೆಯರೆ, ಕೆಲ ವರ್ಷಗಳ ಹಿಂದೆ ಸೂರ್ಯ ಅಭಿನಯದ ಇಂಥದ್ದೇ ಕಥಾಹಂದರವುಳ್ಳ ಜೈ ಭೀಮ್ ಹೆಸರಿನ ತಮಿಳು ಚಿತ್ರ ಬಿಡುಗಡೆಯಾಗಿತ್ತು. ಅದು ಬೇರೆ ಬೇರೆ ಭಾಷೆಗಳಲ್ಲೂ ಬಂತು. ಅದರಲ್ಲೂ ಕೂಡ ಪೊಲೀಸರು ಈರುಳಿಗ ವ್ಯಕ್ತಿಗಳನ್ನ ಸುಖ ಸುಮ್ಮನೆ ಒಂದು ಕೇಸಲ್ಲಿ ಫಿಟ್ ಮಾಡಿ ಅವರಲ್ಲಿ ಒಬ್ಬನನ್ನ ಸ್ಟೇಷನ್ನಲ್ಲಿ ಟಾರ್ಚರ್ ಮಾಡಿ ಕೊಂದು ಹಾಕ್ತಾರೆ. ಕಡೆಗೆ ಆ ಪ್ರಕರಣ ಹೈಕೋರ್ಟ್ನ ಮೆಟ್ಟಿಲೇರಿ ಅಲ್ಲಿ ಮೃತನ ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ. ತಮಿಳುನಾಡಲ್ಲಿ ನಡೆದಿದ್ದ ನೈಜ ಘಟನೆಯನ್ನ ಆಧಾರವಾಗಿಟ್ಟುಕೊಂಡು ಆ ಚಿತ್ರವನ್ನ ನಿರ್ಮಾಣ ಮಾಡಲಾಯಿತು. ಈಗ ಬಂದಿರೋ ತೀರ್ಪು ಕೂಡ ಅಂಥದ್ದೇ ಆಗಿದೆ. ಇಷ್ಟೆಲ್ಲ ಆದರೂ
ಪೊಲೀಸ್ ಇಲಾಖೆ ಮಾತ್ರ ಇನ್ನೂ ಎಚ್ಚೆತ್ತುಕೊಳ್ತಾ ಇಲ್ಲ ಅನ್ನೋದು ನಿಜಕ್ಕೂ ವಿಪರ್ಯಾಸದ ವಿಷಯ. ಇಲ್ಲಿ ಪೊಲೀಸರು ಹೊಡಿಲಿಲ್ಲ ಅಂದ್ರೆ ಆರೋಪಿಗಳು ಬಾಯಿ ಬಿಡೋದಿಲ್ಲ ಅನ್ನೋ ಒಂದು ಮಾತಿದೆ. ಆದರೆ ಪೊಲೀಸ್ ಅಧಿಕಾರಿಗಳಿಗೆ ಎಂಥ ಟ್ರೈನಿಂಗ್ ಆಗಿರುತ್ತೆ ಅಂದರೆ ಅವರು ಆರೋಪಿಗಳ ಕಣ್ಣುಗಳನ್ನು ನೋಡಿನೇ ಅವನು ಹೇಳ್ತಾ ಇರೋದು ನಿಜಾನ ಸುಳ್ಳ ಅನ್ನೋದನ್ನ ಪತ್ತೆ ಮಾಡಿಬಿಡ್ತಾರೆ. ಆದರೆ ನಮ್ಮ ಪೊಲೀಸರು ಬುದ್ಧಿನ ಉಪಯೋಗಿಸೋದು ತುಂಬ ಕಡಿಮೆ. ಅವರು ಬಲಪ್ರಯೋಗ, 3rd ಡಿಗ್ರಿ ಟಾರ್ಚರು ಇದೆಲ್ಲವನ್ನ ಮಾಡ್ತಾ ಹೋಗ್ತಾರೆ. ಗೆಳೆಯರೆ, ಹಿಂದೆ ಈ ಪೊಲೀಸರಿಗೆ ಬುದ್ಧಿ ಯಾಕೆ ಕಡಿಮೆ ಅನ್ನೋ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರನ್ನ ಕೇಳಿದ್ದೆ. ಅದಕ್ಕೆ ಅವರು ತುಂಬಾ ಅಚ್ಚರಿಯ ಉತ್ತರವನ್ನು ಕೊಟ್ಟಿದ್ರು. ಪೊಲೀಸರು ಹಿಮ್ಮಡಿ ಕುಟ್ಟಿ ಸಲ್ಯೂಟ್ ಹೊಡಿತಲೇ ಇರ್ತಾರಲ್ಲ, ಹಾಗೆ ಹಿಮ್ಮಡಿನ ಕುಟ್ಟಿ ಕುಟ್ಟಿ ಬ್ರೈನ್ ನಲ್ಲಿರೋ ಸೆಲ್ಸು ವೀಕ್ ಆಗಿರುತ್ತವೆ ಅಂತ ಆ ಹಿರಿಯ ಪೊಲೀಸ್ ಅಧಿಕಾರಿ ಹೇಳಿದ್ರು. ಅವ್ರೇನ್ ತಮಾಷೆಗೆ ಹೇಳಿದ್ರು ಅಥವಾ ನಿಜ ಹೇಳಿದ್ರು ನನಗೆ ಗೊತ್ತಿಲ್ಲ. ಯಾರಾದರೂ ಗೊತ್ತಿದ್ದವರು ಇದ್ರೆ ಈ ಬಗ್ಗೆ ಕಾಮೆಂಟ್ ಮಾಡಿ. ಅಂತೂ ನಮ್ಮ ಪೊಲೀಸರು ಬುದ್ಧಿಗಿಂತ ಹೆಚ್ಚು ಬಲ ಉಪಯೋಗಿಸೋದಿಕ್ ಹೋಗ್ತಾರೆ. ಅದು ಅಭ್ಯಾಸ ಆಗ್ತಾ ಹೋದ್ರೆ ಮನುಷ್ಯ ಸ್ಯಾಡಿಸ್ಟ್ ಆಗ್ತಾ ಹೋಗ್ತಾನೆ. 3rd ಡಿಗ್ರಿ ಟಾರ್ಚರ್ ಗಳನ್ನ ಕೊಡ್ತಾ ಅದನ್ನ ಎಂಜಾಯ್ ಮಾಡ್ತಾ ಮಾಡ್ತಾ ಒಂದು ಮನೋರೋಗ ಬಹುಶಃ ಕೆಲ ಪೊಲೀಸರಲ್ಲಿ ಬೆಳೆದಿರುತ್ತೋ ಏನೋ. ಇಂಥ ತೀರ್ಪುಗಳು ಅವರಲ್ಲೊಂದಷ್ಟು ಬದಲಾವಣೆಗಳನ್ನ ತರೋದಕ್ಕೆ ಕಾರಣ ಕೂಡ ಆಗಬೇಕು. ಇದು ಗೆಳೆಯರೆ, ಲಾಕಪ್ ಡೆತ್ ಪ್ರಕರಣದಲ್ಲಿ ತಮಿಳುನಾಡು ನ್ಯಾಯಾಲಯ ಕೊಟ್ಟಿರೋ ಮಹತ್ವದ ತೀರ್ಪಿನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.